ಇಡೀ ರಾತ್ರಿ ಸಾಗಿದಂತಹ ಕರಗ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯೊಂದಿಗೆ ಸಂಪನ್ನಗೊಂಡಿದೆ. ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿದ್ದು, ಚೈತ್ರ ಪೌರ್ಣಿಮೆಯ ಬೆಳಕಲ್ಲಿ ದ್ರೌಪದಿ ದೇವಿಯ ಉತ್ಸವ ಬಹಳ ಅದ್ಭುತವಾಗಿ ಮೂಡುವಂತು. ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ಕರಗ ಉತ್ಸವ ನಿರ್ವಿಘ್ನವಾಗಿ ಸಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಕರಗ ಸಂಚರಿಸುವುದರ ಮುಖಾಂತರ ದೇವಾಲಯ, ಮಸ್ತಾನ್ ದರ್ಗಾಗೂ ಕೂಡ ಭೇಟಿ ಕೊಟ್ಟು ಪೂಜೆಯನ್ನ ನೆರವೇರಿಸಲಾಯಿತು. ಲಕ್ಷಾಂತರ ಭಕ್ತರು ಬೇರೆ ಜಿಲ್ಲೆಗಳಿಂದ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿದ್ರು. ಸುಮಾರು 13 ಬಾರಿ ಕರಗ ಹೊತ್ತು ಜ್ಞಾನೇಂದ್ರ ಅವರು ಸಾಗಿದ್ದಾರೆ. ಈ ಸಲದ್ದು ಸೇರಿದ್ರೆ 13ನೇ ವರ್ಷ. ಅಯ್ಯೋ, ಕರಗ ಹೊತ್ಕೊಳ್ಳೋಕ್ಕೆ ಎಷ್ಟು ರಾಜಕೀಯ, ಎಷ್ಟು ಪೈಪೋಟಿ ಎಲ್ಲವೂ ಕೂಡ ನಡೆಯುತ್ತೆ. ಇವರಿಗೆ ಅದೃಷ್ಟ ನೋಡಿ, 13 ವರ್ಷ ಸಿಕ್ಕಿದೆ. 13ನೇ ಬಾರಿಗೆ ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ಕರಗ ಉತ್ಸವ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಾಗಿದೆ. ಇಡೀ ಬೆಂಗಳೂರು ನಗರವೇ ಸಾಕ್ಷಿ ಆಯಿತು ಈ ಕರಗ ಮಹೋತ್ಸವಕ್ಕೆ. ನಗರದ ಪ್ರಮುಖ ಆಯ್ದ ನಗರಗಳಲ್ಲಿ ಅಂದರೆ ಆಯ್ದ ಭಾಗಗಳಲ್ಲಿ ಈ ಒಂದು ಮೆರವಣಿಗೆಯನ್ನು ಇವತ್ತು ನಾವು ಗಮನಿಸಿದ್ವಿ. ಸ್ವಾಮಿ ದೇವಾಲಯದಿಂದ ನಮ್ಮ ಪ್ರತಿನಿಧಿ ಮಾರುತಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಡೀಟೇಲ್ಸ್ನ ತಗೊಳ್ಳೋಣ. ಗುಡ್ ಮಾರ್ನಿಂಗ್ ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀವಿ. ನೀವೇ ಒಂದ್ ರೀತಿ ಪುಣ್ಯವಂತರ ಅಂತ ಬಹಳ ಹತ್ರದಿಂದ ಕರಗವನ್ನ ಕಣ್ತುಂಬಿಕೊಂಡಿದ್ದೀರಿ. ಹೇಗ್ ಸಾಕ್ತು ಇಡೀ ರಾತ್ರಿಯ ಕರಗ? ಖಂಡಿತ ವಿದ್ಯಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಧರ್ಮರಾಯ ದೇವಸ್ಥಾನದ ಹೊರಭಾಗದ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ದೃಶ್ಯಗಳನ್ನ ನೋಡ್ಬೋದು. ಕರಗ ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಿ ದೇವಾಲಯನ ತಲುಪಿರುವಂಥದ್ದು. ಕರಗದ ಸುತ್ತಮುತ್ತ ಇಡೀ ರಾತ್ರಿ ಸುತ್ತಿದಂಥ ವೀರಕುಮಾರರು, ಕತ್ತಿ ಹಿಡಿದು ಸುತ್ತಿದಂಥ ವೀರಕುಮಾರರು ಈಗ ದೇವಾಲಯದಲ್ಲಿ ಕರಗಾಗಿ ಪೂಜೆ ಸಲ್ಲಿಸಿ ಹೊರ ಬರ್ತಿರೋದು, ಕತ್ತಿ ಸಮೇತ ಹೊರ ಬರ್ತಿರುವಂಥ ದೃಶ್ಯಗಳನ್ನ ನಾವು ನೋಡ್ತಿರುವಂಥದ್ದು. ರಾತ್ರಿ 1:38ಕ್ಕೆ ಸುಮಾರಿಗೆ ದೇವಾಲಯದ ಗರ್ಭಗುಡಿಯಿಂದ ಕರಗ ಹೊರ ಬರುತ್ತೆ. ಆನಂತರ ದೇವಾಲಯದ ಒಳ ಆವರಣದಲ್ಲಿ 3 ಸುತ್ತು ಪ್ರದಕ್ಷಿಣೆ ಮಾಡಿ ಸಾರ್ವಜನಿಕವಾಗಿ ಕರಗ ಪ್ರದರ್ಶನ ದೇವಾಲಯದ ಹೊರಭಾಗಕ್ಕೆ 2 ಗಂಟೆಗೆ ಬರುತ್ತೆ. 2 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಕರಗದ ಬೀದಿಗಳೇನಿತ್ತು, ಕರಗ ಎಲ್ಲೆಲ್ಲಿ ಸಾಗಬೇಕಿತ್ತು ಈ ಮಾರ್ಗದಲ್ಲಿ ಸಾಗಿ ಎಲ್ಲ ದೇವಾಲಯಗಳ ದರ್ಶನ ಮಾಡಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಧರ್ಮರಾಯನ ದೇವಸ್ಥಾನಕ್ಕೆ ಈಗ ವಾಪಸ್ ಬಂದಿರುವಂಥದ್ದು. ಮೊದಲಿಗೆ ಧರ್ಮರಾಯನ ದೇವಸ್ಥಾನದ ತಿಗೂರುಪೇಟೆಯಲ್ಲಿ ಕರಗ ಶುರು ಆಗುತ್ತೆ. ನೇರವಾಗಿ ರಾಜಾ ಮಾರ್ಕೆಟ್ ಮಾರ್ಗವಾಗಿ KR ಮಾರ್ಕೆಟ್ ತಲುಪಿ KR ಮಾರ್ಕೆಟಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ. ಆನಂತರದಲ್ಲಿ ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಕರಗ ಮತ್ತು ಇಲ್ಲಿ ಕುಲಸ್ಥರ ಮನೆಗಳಿಗೆ ಭೇಟಿ ನೀಡಿ ಅಲ್ಲೂ ಸಹ ಪೂಜೆನ ಸಲ್ಲಿಕೆ ಪಡ್ಕೊಳ್ಳುತ್ತೆ. ಆನಂತರ ನೇರವಾಗಿ ಮಸ್ತಾನ್ ಶಾ ದರ್ಗಾಗೆ ಹೋಗುತ್ತೆ. ಅಲ್ಲೂ ಸಹ ಪೂಜೆನ ಎರಡೂ ದೇವರುಗಳೇ ಅಂದರೆ ಅಲ್ಲಿ ದರ್ಗಾದ ಪೂಜಾರಿಗಳು ಕರಗಾಗೆ ಪೂಜೆ ಮಾಡಿದ್ರೆ ಕರಗ ಪೂಜಾರಿಯು ದರ್ಗಾಕ್ಕೆ ಪೂಜೆ ಮಾಡಿ ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನ, ಆನಂತರದಲ್ಲಿ ಕಿಲಾರಿ ರಸ್ತೆಯಲ್ಲಿರುವಂಥ ಧರ್ಮರಾಯನ ದೇವಸ್ಥಾನಕ್ಕೆ ತೆರಳಿ ಕೊನೆಯದಾಗಿ ಆಂಜನೇಯ ಮೈಸೂರು ಬ್ಯಾಂಕ್ ಸರ್ಕಲ್ ರಸ್ತೆಯಲ್ಲಿರುವಂಥ ಆಂಜನೇಯ ದೇವಾಲಯಕ್ಕೆ ತೆರಳಿ ಈಗ ಧರ್ಮರಾಯನ ದೇವಸ್ಥಾನಕ್ಕೆ ಕರಗ ಹೊತ್ತಂತಹ ಕರಗ ಪೂಜಾರಿ ಜ್ಞಾನರು ಯಶಸ್ವಿಯಾಗಿ ಕರಗವನ್ನು ಈಗ ಇಳಿಸಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿರುವಂಥದ್ದು. ಸದ್ಯ ಸಾವಿರಾರು ಭಕ್ತರು ದೇವಾಲಯದ ಆವರಣದಲ್ಲಿ ನಿಂತಿದ್ದಾರೆ. ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು. ಕರಗ ಈಗ ದೇವರ ಪಕ್ಕ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದರ ದರ್ಶನ ಮಾಡಬೇಕು ಅಂತ ಕುಲ ಬಾಂಧವರು ಏನಿದ್ದಾರೆ ಅವ್ರ ಜೊತೆಗೆ ಬೆಂಗಳೂರಿಂದ ನಾನಾ ಭಾಗದಿಂದ ಲಕ್ಷಾಂತರ ಜನ ಇಡೀ ರಾತ್ರಿ ಕರಗ ನೋಡಿದವರು ಈಗ ದೇವರ ದರ್ಶನ ಮಾಡಿಕೊಂಡು ಸಂತೃಪ್ತಿ ಆಗೋಣ ಅಂತ ಕಾಯ್ತಿರುವಂಥದ್ದು. ಸದ್ಯಕ್ಕೆ ಒಳಭಾಗದಲ್ಲಿ ಕರಗ ಇಳಿಸಿದ ನಂತರದಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡಬೇಕು ಆ ಪೂಜೆ ಪುನಸ್ಕಾರಗಳು ನಡೀತಿರುವಂಥದ್ದು. ವಿದ್ಯಾ, ಅದೆಷ್ಟು ಗಂಟೆ ತನಕ ನಡೆಯುತ್ತೆ, ಹೇಗಿರುತ್ತೆ ಮುಂದಿನ ಕಾರ್ಯಗಳು ಮಾರುತಿ, ಎಕ್ಸ್ಪ್ಲೇನ್ ಮಾಡ್ಬೋದಾ ಸಾಧ್ಯ ಆದರೆ? ಖಂಡಿತ ವಿದ್ಯಾ, ಈಗಷ್ಟೇ 6 ಗಂಟೆಗೆ ದೇವಾಲಯವನ್ನು ಕರಗ ಪ್ರವೇಶ ಮಾಡಿರುವಂಥದ್ದು. ಎಂದಿನಂತೆ ಕರಗ ದೇವಾಲಯ ಪ್ರವೇಶ ಮಾಡಿದ ನಂತರದಲ್ಲಿ ದೇವಾಲಯದ 3 ಪ್ರದಕ್ಷಿಣೆ ಹಾಕಿ ಕರಗವನ್ನು ಶಾಸ್ತ್ರ ಸಂಪ್ರದಾಯವಾಗಿ ಕರಗನ ಒತ್ತಿದಂತಹ ಜ್ಞಾನೇಂದ್ರ ಏನಿದ್ರು ಅದನ್ನು ದೇವರ ಮೂರ್ತಿ ಪಕ್ಕ ದ್ರೌಪದಿ ಮತ್ತು ಧರ್ಮರಾಯನ ಮೂರ್ತಿಗಳು ಒಳಗಡೆ ಇದೆ, ಅದರ ಮಧ್ಯದಲ್ಲಿ ಕರಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು ಮಧ್ಯಾಹ್ನದವರೆಗೂ ಭಕ್ತರಿಗೆ ಆ ಕರಗ ಏನಿತ್ತು ಮಲ್ಲಿಗೆ ಹೂವಿನ ಕರಗ ದರ್ಶನ ಇರುತ್ತೆ. ಈಗ ಸದ್ಯ ಒಳಗೆ ಕರಗದ ಸಂಪ್ರದಾಯದ ಪ್ರಕಾರ ಏನೆಲ್ಲ ಅವರು ಕರಗ
ಪ್ರದರ್ಶನ ಆಗಿರುತ್ತೆ. ಕರಗಕ್ಕೆ ದೃಷ್ಟಿ ತೆಗೆದು ಯಾವ್ದೇ ಕಣ್ಣು ಬೀಳಬಾರ್ದು, ದೇವ್ರಿಗೂ ಯಾವ್ದು ಕಣ್ಣು ಆಗಬಾರ್ದು ಅಂತ ದೃಷ್ಟಿ ತೆಗೆದು ವೀರಕುಮಾರರು ಯಾರೆಲ್ಲ ಕರಗದ ಹಿಂದೆ ಇಡೀ ರಾತ್ರಿ ವೀರಕುಮಾರರಾಗಿರ್ಬೋದು, ಗಣಾಚಾರಿಗಳು ಎರಡು ತಂಡ ಕರಗನ ರಕ್ಷಣೆ ಮಾಡ್ತಾ ಸಂಚಾರ ಮಾಡಿರ್ತಾರೆ. ಇವರಿಗೆಲ್ಲ ಪೂಜೆಗಳನ್ನು ಮಾಡಿ ಆನಂತರ ಹೊರಗೆ ಬರ್ತಿರೋದು. ಈಗ ಸದ್ಯಕ್ಕೆ ನಾವು ದೃಶ್ಯಗಳಲ್ಲಿ ನೋಡ್ತಿರೋದು ಗಣಾಚಾರಿಗಳು ಮತ್ತು ವೀರಕುಮಾರರು ಪೂಜೆ ಮುಗಿಸಿ ಹೊರ ಬರ್ತಿರುವಂಥದ್ದು. ಕರಗನ ಇಳಿಸಿದ ನಂತರದಲ್ಲಿ ಅವರು ಪೂಜೆ ಮುಗಿಸಿ ಹೊರ ಬರ್ತಾರೆ. ಆ ನಂತರದಲ್ಲಿ ಭಕ್ತರಿಗೆ ದೇವಾಲಯಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಭಕ್ತರು ಸಹ ದೇವರ ದರ್ಶನ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡ್ಬೋದು. ಇದು ಒಂದು 8 ಗಂಟೆ 9 ಗಂಟೆ ನಂತರದಲ್ಲೂ ಭಕ್ತರಿಗೂ, ಯಾಕಂದರೆ ಈಗ ದೊಡ್ಡ ಮಟ್ಟದಲ್ಲಿ ಇಡೀ ರಾತ್ರಿ ಎಲ್ಲ ಏನು ಕರಗದ ಹಿಂದೆ ಓಡಾಡಿದಂಥ ಸಾರ್ವಜನಿಕರಿದ್ದರು, ಕರಗನ ನೋಡಬೇಕು ಅಂತ ಬಂದಿದ್ದವರು ಅವಿನ್ಯೂ ರಸ್ತೆ ಸುತ್ತಮುತ್ತ ಮತ್ತು ಸಿಟಿ ಮಾರ್ಕೆಟು ಮತ್ತು ಎಲ್ಲೆಲ್ಲಿ ಕರಗ ಸಂಚಾರ ಮಾಡುತ್ತೋ ಇಲ್ಲೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರಿದರು. ಅವರೆಲ್ಲ ಈಗ ದೇವಾಲಯದ ಬಳಿ ಬಂದು ಕರಗ ಏನು ಇಳಿಸಿದ ನಂತರದಲ್ಲಿ ಕರಗದ ಒಂದು ಪೂಜೆನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ, ಅದನ್ನು ಸಹ ಮಾಡ್ಬೋದು. ಆನಂತರದಲ್ಲಿ ಗಾವು ಸಿಗುವಂಥ ಒಂದು ಕಾರ್ಯಕ್ರಮ ಅರ್ಥ ಅಂದರೆ ಎಲ್ಲ ಈ ಕರಗ 15ನೇ ತಾರೀಕಿಂದ ಶುರುವಾದಂತಹ 9 ದಿನಗಳ ಕಾಲ ನಡೆಯುವಂಥ ಈ ಸಂಪ್ರದಾಯದಲ್ಲಿ ಕೊನೆಯದಾಗಿ ಗಾವು ಸಿಗುವಂಥದ್ದು ಮತ್ತು ಧ್ವಜನ ಅನಾವರಣ ಮಾಡುವಂಥದ್ದು. ಈಗಾಗಲೇ ದೇವಾಲಯದ ಒಳ ಆವರಣದಲ್ಲಿ ಬಿದುರಿನ ಒಂದು ಧ್ವಜವನ್ನು ಮೊದಲ ದಿವಸ 15ನೇ ತಾರೀಕು ಏಪ್ರಿಲ್ 15ನೇ ತಾರೀಕು ಏನು ಅದನ್ನು ಪ್ರತಿಷ್ಠಾಪನೆ ಮಾಡಿದರು, ಅದನ್ನು ಶಾಸ್ತ್ರ ಸಂಪ್ರದಾಯವಾಗಿ ಇಳಿಸ್ತದೆ. ಅಲ್ಲಿಗೆ ಕರಗದ ಉತ್ಸವ, ಈ ವರ್ಷದ ಉತ್ಸವ ಮುಗಿಯುತ್ತೆ. ಅದು ನಾಳೆ ಕೂಡ ನಡೆಯುವಂಥದ್ದು. ಈಗ ಸದ್ಯಕ್ಕೆ ಗಾವು ಸಿಗುವಂಥ ಕಾರ್ಯಕ್ರಮ 12 ಗಂಟೆ ನಂತರದಲ್ಲಿ ಇವತ್ತು ನಡೆಯುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಲೇಟೆಸ್ಟ್ ಅಪ್ಡೇಟ್ಗೆ ಮಾರುತಿ.